ಬಿಗ್ ಟಾರ್ಗೆಟ್ 262 ರನ್ಗಳ ಬಿಗ್ ಟಾರ್ಗೆಟ್ ಚೇಸ್ ಮಾಡ್ತಾರೆ ಅಂತ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದವರು ಅನ್ಕೊಂಡಿರ್ಲಿಲ್ಲ. ಅಷ್ಟೇ ಯಾಕೆ ಸ್ವತಃ ಪಂಜಾಬ್ ತಂಡಕ್ಕೂ ಆ ಕಾನ್ಫಿಡೆನ್ಸ್ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇಡೀ ವಿಶ್ವ ಕ್ರಿಕೆಟ್ ನಿಬ್ಬರಗಾಗುವಂತ ಚೇಸಿಂಗ್ ನಡೆದಿತ್ತು. ಇನ್ನೂ 20 ರನ್ ಇದ್ರೂ ಹೊಡೆದು ಬಿಸಾಕ್ತಿವಿ ಅನ್ನೋ ರೇಂಜ್ಗೆ ಪಂಜಾಬ್ ಹುಲಿಗಳು ಕೆಕೆಆರ್ ತಂಡದ ಬೌಲರ್ಗಳನ್ನ ಬೆಂಡೆತ್ತಿದ್ರು. ಪಂದ್ಯ ಆರಂಭದಿಂದ ಹಿಡಿದು ಅಂತ್ಯದವರೆಗೂ ಕೂಡ ಥೇಟ್ ಹೈಲೈಟ್ಸ್ ತರಾನೇ ಫ್ಯಾನ್ಸ್ಗೆ ಫುಲ್ ಮನರಂಜನೆ ನೀಡಿತ್ತು. ಒಂದೊಂದು ಬಾಲ್ನಲ್ಲೂ ಬೌಂಡ್ರಿ ಸಿಕ್ಸರ್ಗಳು ಸಿಡಿತಾ ಇದ್ರೆ ದಾಖಲೆಗಳು ಧೂಳಿಪಟ ಆಗ್ತಿದ್ವು. ಶುಕ್ರವಾರ ಕೆಕೆಆರ್ ಮತ್ತು ಪಂಜಾಬ್ ನಡುವಿನ ಪಂದ್ಯದ ಬಗೆಗಿನ ರೋಚಕ ಸಂಗತಿಗಳನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಿಶ್ವ ಕ್ರಿಕೆಟ್ನಲ್ಲೇ ಅತಿ ಹೆಚ್ಚು ರನ್ ಚೇಸಿಂಗ್, ಐಪಿಎಲ್ನಲ್ಲಿ ಅತಿ ಹೆಚ್ಚು ಸಿಕ್ಸಸ್. ಕೆಕೆಆರ್ ಮತ್ತು ಪಂಜಾಬ್ ನಡುವಿನ ಪಂದ್ಯದಲ್ಲಿ ಬರೆದ ದಾಖಲೆಗಳು ಒಂದೆರಡಲ್ಲ. ಸತತ ಸೋಲುಗಳಿಂದ ಹಸಿದ ಹೆಬ್ಬುಲಿಗಳಂತಾಗಿದ್ದ ಪಂಜಾಬ್ ಪ್ಲೇಯರ್ಸ್ ಕೆಕೆಆರ್ ಆಟಗಾರರನ್ನ ಬೇಟೆಯಾಡಿದ್ರು. ಕೆಕೆಆರ್ ನೀಡಿದ 262 ರನ್ಗಳ ಬಿಗ್ ಟಾರ್ಗೆಟ್ ಚೇಸ್ ಮಾಡಿ ಐಪಿಎಲ್ನಲ್ಲೇ ಹೊಸ ಇತಿಹಾಸವನ್ನ ನಿರ್ಮಿಸಿದೆ. ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಮಾಡಿದ ಕೆಕೆಆರ್ ಪರ ಓಪನರ್ ಆಗಿ ಬಂದ ಫಿಲ್ ಸಾಲ್ಟ್ ಸ್ಫೋಟಕ ಬ್ಯಾಟಿಂಗ್ ಮಾಡಿದ್ರು. ಕೇವಲ 37 ಬಾಲ್ನಲ್ಲಿ 6 ಸಿಕ್ಸರ್ 6 4 ಸಮೇತ 75 ರನ್ಗಳನ್ನ ಚೆಚ್ಚಿದ್ರು. ಇನ್ನು ಇವರಿಗೆ ಸಾಥ್ ನೀಡಿ ಎಂದಿನಂತೆ ಅಬ್ಬರಿಸಿದ ಸುನಿಲ್ ನರೈನ್ ಕೇವಲ 32 ಬಾಲ್ನಲ್ಲಿ 4 ಸಿಕ್ಸ್ 9 4ಗಳ ಸಮೇತ 71 ರನ್ ಬಾರಿಸಿದ್ರು. ಬಳಿಕ ಬಂದ ವೆಂಕಟೇಶ್ ಅಯ್ಯರ್ ತಾಳ್ಮೆಯಿಂದ ಬ್ಯಾಟ್ ಬೀಸಿ 23 ಬಾಲ್ನಲ್ಲಿ 2 ಸಿಕ್ಸರ್ 3 4 ಜೊತೆಗೆ 39 ರನ್ ಗಳಿಸಿದ್ರು. ರಜೆಲ್ 12 ಬಾಲ್ನಲ್ಲಿ 2 ಸಿಕ್ಸರ್ 2 4 ಸಮೇತ 24 ರನ್ ಬಾರಿಸಿದ್ರು. ಇನ್ನು ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ 10 ಬಾಲ್ನಲ್ಲಿ 3 ಸಿಕ್ಸರ್ 1 4 ನೊಂದಿಗೆ 28 ರನ್ಗಳನ್ನು ಸಿಡಿಸಿದ್ರು. ರಿಂಕು ಸಿಂಗ್ 5, ರಮಣ್ದೀಪ್ ಸಿಂಗ್ 6 ರನ್ ಗಳಿಸಿದ ಪರಿಣಾಮ ಕೆಕೆಆರ್ 20 ಓವರ್ಗಳಲ್ಲಿ 6 ವಿಕೆಟ್ಗಳ ನಷ್ಟಕ್ಕೆ 261 ರನ್ಗಳನ್ನ ಕಲೆ ಹಾಕಿತ್ತು. 262 ರನ್ಗಳ ಬಿಗ್ ಟಾರ್ಗೆಟ್ ನೀಡಿದ್ದು. 262 ಅಂದಾಗ್ಲೇ ಎದುರಾಳಿ ಟೀಮ್ ಆತ್ಮವಿಶ್ವಾಸವೇ ಕುಗ್ಗಿ ಹೋಗುತ್ತೆ. ಬಿಗ್ ಟಾರ್ಗೆಟ್ ಇರೋದ್ರಿಂದ ಹೊಡಿಬೇಕು ಅನ್ನೋ ಪ್ರೆಷರ್ನಲ್ಲಿ ಬೇಗ ವಿಕೆಟ್ ಒಪ್ಪಿಸಿ ಬಿಡ್ತಾರೆ ಪ್ಲೇಯರ್ಸ್. ಆದ್ರೆ ಪಂಜಾಬ್ನ ಯಾವ ಆಟಗಾರರು ಕೂಡ ಇಂಥ ತಪ್ಪು ಮಾಡಲೇ ಇಲ್ಲ. ಕೆಕೆಆರ್ ನೀಡಿದ ಬೃಹತ್ ಗುರಿ ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ ಪರ ಓಪನರ್ ಆಗಿ ಬಂದ ಪ್ರಭು ಸಿಮ್ರಾನ್ ಸಿಂಗ್ ರಣರೋಚಕ ಇನ್ನಿಂಗ್ಸ್ ಅನ್ನ ಕಟ್ಟಿದ್ರು. ಕೇವಲ 20 ಬಾಲ್ಗಳಲ್ಲಿ 5 ಸಿಕ್ಸರ್ 4 4 ಸಮೇತ 54 ರನ್ಗಳನ್ನ ಬಾರಿಸಿದ್ರು. ಮತ್ತೊಂದೆಡೆ ಇವರಿಗೆ ಸಾಥ್ ಕೊಟ್ಟ ಜಾನಿ ಬೇರ್ಸ್ಟೋ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು. ಪ್ರಭು ಸಿಮ್ರಾನ್ ಸಿಂಗ್ ಮತ್ತು ಜಾನಿ ಬೇರ್ಸ್ಟೋ ಭರ್ಜರಿ ಜೊತೆಯಾಟವಾಡಿದ ಪರಿಣಾಮ ಕೇವಲ 5.6 ಓವರ್ಗಳಿಗೆ ಮೊದಲ ವಿಕೆಟ್ ವೇಳೆಗೆ 93 ರನ್ಗಳನ್ನ ಗಳಿಸುವ ಮೂಲಕ ಅಬ್ಬರದ ಬ್ಯಾಟಿಂಗ್ ಮಾಡಿದ್ರು. ಆದ್ರೆ ನರೈನ್ ಬೌಲಿಂಗ್ ವೇಳೆ ಸಿಂಗಲ್ ರನ್ ತೆಗೆದುಕೊಳ್ಳುವಾಗ ಪ್ರಭು ಸಿಮ್ರಾನ್ ರನ್ಔಟ್ ಆಗಿ ವಿಕೆಟ್ ಅನ್ನ ಒಪ್ಪಿಸಿದ್ರು. ಭರ್ಜರಿ ಫಾರ್ಮ್ ನಲ್ಲಿದ್ದ ಪ್ರಭು ಸಿಮ್ರಾನ್ ಔಟ್ ಆಗ್ತಾ ಇದ್ದಂತೆ ಪಂಜಾಬ್ ಅಭಿಮಾನಿಗಳು ಇನ್ನೇನು ಮುಗೀತು ಅಂತಾನೆ ಅನ್ಕೊಳ್ತಿದ್ರು. ಆದ್ರೆ ಬೇರ್ಸ್ಟೋ ಮಾತ್ರ ಕೆಕೆಆರ್ ಬೌಲರ್ಗಳನ್ನ ಸರಿಯಾಗಿ ಬೆಂಡೆತ್ತಿದ್ರು. ಕೇವಲ 48 ಬಾಲ್ಗಳಲ್ಲಿ 108 ರನ್ ಸಿಡಿಸಿದ್ರು. ಬರೋಬ್ಬರಿ 9 ಸಿಕ್ಸರ್ 8 ಭರ್ಜರಿ 4ಗಳೊಂದಿಗೆ ಶತಕ ಸಿಡಿಸಿ ಅಜೇಯರಾಗಿ ಉಳಿದ್ರು. ಇವರ ಸ್ಟ್ರೈಕ್ ರೇಟ್ ಬರೋಬ್ಬರಿ 220ಕ್ಕೂ ಹೆಚ್ಚು ಇತ್ತು. ರಿಲಿ ರೋಸೋ 16 ಬಾಲ್ಗಳಲ್ಲಿ 26 ರನ್ಗಳನ್ನ ಗಳಿಸಿ ನರೈನ್ ಬೌಲಿಂಗ್ ನಲ್ಲಿ ಕ್ಯಾಚ್ ಕೊಟ್ಟು ನಿರ್ಗಮಿಸಿದ್ರು. ಆಗ್ಲೇ ನೋಡಿ ಪಂಜಾಬ್ನ ಆಪತ್ ಬಾಂಧವನ ಎಂಟ್ರಿ ಆಗಿತ್ತು. ಹರಾಜಿನಲ್ಲಿ ತಪ್ಪಾಗಿ ಪಂಜಾಬ್ ತಂಡ ಸೇರಿದ್ದ ಶಶಾಂಕ್ ಸಿಂಗ್ ಸಿಡಿಗುಂಡಿನಂತೆ ಅಬ್ಬರಿಸಿದ್ರು. 6 4ಗಳ ಸುರಿಮಳೆಯಾಗಿತ್ತು. ಜಸ್ಟ್ 27 ಬಾಲ್ನಲ್ಲಿ 8 ಸಿಕ್ಸರ್ 2 4ಗಳ ಸಮೇತ 67 ರನ್ ಚಚ್ಚಿದ್ರು. ಈ ಮೂಲಕ ಪಂಜಾಬ್ ತಂಡವನ್ನ ಇನ್ನೂ 8 ಬಾಲ್ಗಳು ಬಾಕಿ ಇರುವಂತೆಯೇ ಗೆಲುವಿನ ದಡ ಮುಟ್ಟಿಸಿದ್ರು. ಯಾರು ಶಶಾಂಕ್ ಸಿಂಗ್ ತಮ್ಮ ತಂಡಕ್ಕೆ ಬೇಡ ಅಂತ ಹೇಳ್ತಿದ್ರೋ ಅವರ ಮುಖಕ್ಕೆ ಹೊಡೆದಂತೆ ತಂಡವನ್ನ ಗೆಲ್ಲಿಸಿದ್ರು. ಸ್ನೇಹಿತರೆ, ಶುಕ್ರವಾರದ ಪಂದ್ಯದಲ್ಲಿ ಪಂಜಾಬ್ ಆಟಗಾರರ ಪ್ರದರ್ಶನ ಹೇಗಿತ್ತು ಅಂದ್ರೆ ಬಹುಶಃ ಇನ್ನೂ 20 ರನ್ ಎಕ್ಸ್ಟ್ರಾ ಇದ್ರೂ ಹೊಡೆದು ಬಿಸಾಕ್ತಿವಿ ಅನ್ನೋ ಆಟಿಟ್ಯೂಡ್ ನಲ್ಲಿ ಆಡಿದ್ರು. ಕೊನೆಗೂ ಕೆಕೆಆರ್ ವಿರುದ್ಧದ ಪಂದ್ಯದ ಮೂಲಕ ಪಂಜಾಬ್ ಕಿಂಗ್ಸ್ ತಂಡ ಐಪಿಎಲ್ ನಲ್ಲಿ ಇತಿಹಾಸ ನಿರ್ಮಿಸಿದೆ. ಅತಿ ಹೆಚ್ಚು ರನ್ ಚೇಸ್ ಮಾಡುವ ಮೂಲಕ ಶ್ರೀಮಂತ ಕ್ರಿಕೆಟ್ ಲೀಗ್ ನಲ್ಲಿ ವಿಶ್ವ ದಾಖಲೆ ಬರೆದಿದೆ. ಕೆಕೆಆರ್ ನೀಡಿದ 262 ರನ್ಗಳ ಶಿಖರವನ್ನ ಇನ್ನೂ 8 ಬಾಲ್ಗಳು ಇರುವಂತೆಯೇ ಚೇಸ್ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡಿದೆ. ಪಂಜಾಬ್ ಕೇವಲ ಐಪಿಎಲ್ ನಲ್ಲಿ ಮಾತ್ರವಲ್ಲ, ಅಂತಾರಾಷ್ಟ್ರೀಯ T20, ವಿಶ್ವ T20 ಲೀಗ್ಗಳಲ್ಲೂ ಕೂಡ ಗರಿಷ್ಠ ರನ್ ಚೇಸ್ ಮಾಡಿ ಗೆದ್ದ ದಾಖಲೆ ಬರೆದಿದೆ. ಈ ವಿಶ್ವ ದಾಖಲೆ ಹಿಂದೆ ದಕ್ಷಿಣ ಆಫ್ರಿಕಾ ತಂಡದ ಹೆಸರಿನಲ್ಲಿತ್ತು. 2023ರಲ್ಲಿ ದಕ್ಷಿಣ ಆಫ್ರಿಕಾ ತಂಡ ವೆಸ್ಟ್ ಇಂಡೀಸ್ ವಿರುದ್ಧ 259 ರನ್ಗಳ ಗುರಿಯನ್ನ ಇನ್ನೂ 7 ಎಸೆತಗಳು ಬಾಕಿ ಇರುವಂತೆಯೇ ತಲುಪಿ ವಿಶ್ವ ದಾಖಲೆಯನ್ನ ಬರೆದಿತ್ತು. ಒಟ್ನಲ್ಲಿ ಕೋಲ್ಕತ್ತಾ ಟೀಮ್ ನೀಡಿದ 262 ರನ್ಗಳ ಬೃಹತ್ ಮೊತ್ತದ ಟಾರ್ಗೆಟ್ ಮಾಡಿದ ಪಂಜಾಬ್ ಬರೀ ಸಿಕ್ಸರು ಬೌಂಡ್ರಿಗಳನ್ನ ಬಾರಿಸುವ ಮೂಲಕ ಫ್ಯಾನ್ಸ್ಗೆ ಫುಲ್ ಕಿಕ್ ಕೊಟ್ಟಿದೆ. ಪಂದ್ಯದ ವೇಳೆ ಹಲವು ದಾಖಲೆಗಳು ಮೂಡಿ ಬಂದಿವೆ. ಇಡೀ ಐಪಿಎಲ್ ಇತಿಹಾಸದಲ್ಲೇ ಈ ರೀತಿ ಚೇಸ್ ಮಾಡಿರೋದು ಇದೇ ಮೊದಲಾಗಿದೆ. ವಿಶ್ವದಲ್ಲೂ T20 ಪಂದ್ಯಗಳಲ್ಲಿ ಇಷ್ಟೊಂದು ರನ್ಸ್ ಯಾರು ಕೂಡ ಚೇಸ್ ಮಾಡಿರಲಿಲ್ಲ. ಶುಕ್ರವಾರದ ಕೆಕೆಆರ್ ಮತ್ತು ಪಂಜಾಬ್ ನಡುವಿನ ಪಂದ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.